ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕೇರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಡಾಕ್ಟರ್ ಮೇಘನಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಡಯಾಬಿಟೀಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತ ಏನು ಕರೆಯಲ್ಪಡಲಾಗುತ್ತೆ, ಈ ಒಂದು ಸಮಸ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ಹೋಮಿಕೇರ್ ಇಂಟರ್ನ್ಯಾಷನಲ್ ಬೆಂಗಳೂರಿನಲ್ಲಿ 4 ಶಾಖೆಗಳು, ಮಲ್ಲೇಶ್ವರಂ, ಇಂದಿರಾನಗರ್, ಜಯನಗರ್, HSR ಲೇಔಟ್ ಇದನ್ನು ಹೊರತುಪಡಿಸಾಗಿ ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ತುಮಕೂರು, ಆಂಧ್ರಪ್ರದೇಶ, ತಮಿಳುನಾಡು ಹಲವಾರು ಶಾಖೆಗಳಿದೆ. ಹತ್ತಿರವಾದಂತಹ ಶಾಖೆಗೆ ನೇರ ಭೇಟಿ ಮಾಡತಕ್ಕದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಡಾಕ್ಟರ್, ಸಕ್ಕರೆ ಕಾಯಿಲೆ ಅಂತ ಹೇಳಿದ ತಕ್ಷಣ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ತಲೆನೋವು ಅಂತ ಹೇಳ್ಬೋದು, ಹಂಗಾಗ್ಬಿಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಈ ಡಯಾಬಿಟೀಸ್ ಅನ್ನುವಂತಹ ಒಂದು ಸಮಸ್ಯೆನ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಜನಗಳು. ಅಂದರೆ ಇವಾಗ ಗೂಗಲ್ನಲ್ಲಿ ಕೂಡ ಎಲ್ಲ ಒಂದು ಇನ್ಫಾರ್ಮೇಷನ್ಗಳು ತಿಳ್ಕೊಳ್ತಾ ಇರೋದ್ರಿಂದ ಸೊ ಸೆಲ್ಫ್ ಮೆಡಿಕೇಶನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತು ಏನಾಗೋದಿಲ್ಲ ಈ ಸಮಸ್ಯೆ ಅಂದರೆ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬಹುದಾ ಅಥವಾ ನಿರ್ಲಕ್ಷ್ಯ ಅಂತ ಹೇಳ್ಬೋದಾ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಭಾರತ ದೇಶ 2ನೇ ಸ್ಥಾನ ಪಡ್ಕೊಂಡಿದೆ ಈಗಾಗಲೇ. ಎಲ್ಲಿ 1ನೇ ಸ್ಥಾನಕ್ಕೆ ಹೋಗುತ್ತೋ ಅನ್ನುವಂತಹ ಭಯ ಕೂಡ ಇದೆ. ಸೊ ಈ ಒಂದು ಸಕ್ಕರೆ ಕಾಯಿಲೆ ಅಂತ ಹೇಳಿದಾಗ ಇದೊಂದು ಹೆರಿಡಿಟರಿ ಸಮಸ್ಯೆ, ತಂದೆ ತಾಯಿಗಿದ್ದಾಗ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಜಾಗೃತರಾಗಿದ್ದಾರೆ ಈ ನಡುವೆ. 30-40 ಆಗ್ತಿದ್ದಂಗೆ ಎಲ್ಲಿ ಈ ಥರದ್ದೆಲ್ಲ ಬಂದ್ಬಿಡುತ್ತೆ ಅಂತ ಪ್ರಿಕಾಷನು ಮಾಡ್ಕೋತಿದ್ದಾರೆ, ಪಾಪ ಹೇಳಂಗಿಲ್ಲ. ಸೊ ಈ ರೀತಿಯಾದಂತಹ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ ತಾವು? ನೀವು ಹೇಳಿದ್ರಿ ತಲೆನೋವು ಆಗ್ಬಿಟ್ಟಿದೆ. ತಲೆನೋವಷ್ಟು ಕಾಮನ್ ಡಯಾಬಿಟೀಸ್ ಆಗ್ಬಿಟ್ಟಿದೆ. ಸಿ, ಇಟ್ ಇಸ್ ನಾಟ್ ದಟ್ ಇಂಡಿಯಾ ಇಸ್ ಇನ್ ದ ಸೆಕೆಂಡ್ ಪ್ಲೇಸ್ ಇನ್ ಡಯಾಬಿಟಿಸ್. ಇಂಡಿಯಾ ಇಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ನಾವು. ಓಕೆ, ಸೊ ಇತ್ತು ಒಂದು ಡಿಕೇಡ್ ಮುಂಚೆ ಡಯಾಬಿಟಿಕ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇಂಡಿಯಾ ಇತ್ತು ಅನ್ನೋದಿದ್ರು ಕೂಡ ಇವಾಗ ಕರೆಂಟ್ ಸಿನಾರಿಯೋ ಅಲ್ಲಿ ಇಂಡಿಯಾ ಸ್ಟ್ಯಾಂಡ್ಸ್ ಫಸ್ಟ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂತ ಹೇಳ್ಬೋದು. ಒಂದೇ ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಕ್ಕಾಗಲ್ಲ. ಸೊ ಇವಾಗ ಹೇಳಿದ್ರಿ ನಿರ್ಲಕ್ಷ್ಯನೋ ಅಥವಾ ಅವೇರ್ನೆಸ್ ಇಲ್ದಲೇ ಇರೋ ರೀತಿನೋ ಅದರಿಂದ ಏನಾದ್ರು ಆಗ್ತಾ ಇದೆನಾ ಹಂಗೆ ಅಂತಾನು ಹೇಳಕ್ಕಾಗಲ್ಲ. ಸೊ ಇದಕ್ಕಾಗಿ ಏನ್ ಮಾಡುತ್ತೆ, WHO ಬಂದ್ಬಿಟ್ಟು ಎವ್ರಿ ಇಯರ್ ನವೆಂಬರ್ 14ಗೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕಂಡಕ್ಟ್ ಮಾಡುತ್ತೆ. ಸೊ ಪ್ರತಿ ಇಯರ್ ಒಂದೊಂದು ಥೀಮ್ ಇಟ್ಕೊಂಡು ಈ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಮಾಡುತ್ತೆ. ಸೊ ಈ ಸಲದ್ದು 2024 ಥೀಮ್ ಏನಿದೆ ಅಂದ್ರೆ ಎಂಪವರಿಂಗ್ ದ ಕಮ್ಯುನಿಟೀಸ್ ಅಂತ. ಅಂದ್ರೆ ಬರೀ ಡಯಾಬಿಟಿಸ್ ಇರೋರ್ಗ್ ಮಾತ್ರ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದಲ್ಲ, ಅಮಾಂಗ್ ದ ಕಮ್ಯುನಿಟಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಎಲ್ಲ ಸೇರಿ ನಾವು ಈ ಏನು ಸಮಸ್ಯೆ ಇದೆ ಅಲ್ಲ ಅದ್ರ ವಿರುದ್ಧ ಹೋರಾಟ ಮಾಡಬಹುದು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ನೋಡಿ, ಬರೀ ಕಾಯಿಲೆ ಇದೆ ಅಂತ ನಾನು ಒಬ್ನೇ ತಿಳ್ಕೊಳ್ಳೋದಲ್ಲ, ಈ ಕಾಯಿಲೆ ಬಗ್ಗೆ 4 ಜನಕ್ಕೆ ತಿಳಿಸಿದಾಗ ಇರೋರು ಕೂಡ ಅದರಿಂದ ಎಚ್ಚೆತ್ಕೊಳ್ತಾರೆ. ಅಂಡ್ ಇಲ್ದಲೇ ಇರೋರು ಕೂಡ ಇದರಿಂದ ಹೇಗೆ ನಾವು ದೂರ ಇರ್ಬೋದು ಅನ್ನೋದು ಕೂಡ ಅರ್ಥ ಮಾಡ್ಕೋತಾ ಹೋಗ್ತಾರೆ. ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಎವ್ರಿ ಇಯರ್ ನವೆಂಬರ್ 14th ಏನು ನಾವು ಮಕ್ಕಳ ದಿನಾಚರಣೆ ಅಂತ ಹೇಳ್ತೀವಲ್ಲ, ಅದೇ ದಿನ ಕೂಡ ವರ್ಲ್ಡ್ ಡಯಾಬಿಟಿಸ್ ಡೇ ಆಗಿರುತ್ತೆ. ಸೊ ಡಯಾಬಿಟಿಸ್ ಅನ್ನೋದನ್ನ ಕನ್ನಡದಲ್ಲಿ ನಾವು ಮಧುಮೇಹ ಅಂತ ಹೇಳ್ತೀವಿ. ಹೆಸರಲ್ಲೇ ಇದೆ ಮಧುಮೇಹ ಅಂತ. ಸೊ ಏನಂದ್ರೆ ಸಕ್ಕರೆ ಕಾಯಿಲೆ ಅಥವಾ ಸ್ವೀಟ್ ಅಂತ ಹೇಳ್ಬೋದು. ಸೊ ಸ್ವೀಟ್ ಅಂದ ತಕ್ಷಣ ನಾವು ಡೈರೆಕ್ಟ್ ಆಗಿ ಯೋಚನೆ ಮಾಡೋದು ಶುಗರ್ ಅಂತಾನೆ ಅನ್ಕೋತೀವಿ. ಬಟ್ ಇದರಲ್ಲಿ ಬರೋಂಥದ್ದು ಸಕ್ಕರೆ ಅಂದ್ರೆ ಗ್ಲೂಕೋಸ್ ಅಂತ. ಸೊ ಯಾವಾಗ ಗ್ಲೂಕೋಸ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ಉಳ್ಕೊಳ್ಳುತ್ತೋ, ಅಂದ್ರೆ ಎಕ್ಸಸ್ ಆಗಿ ಉಳ್ಕೊಳ್ಳುತ್ತೋ, ಅವಾಗ ನಾವು ಇದನ್ನ ಡಯಾಬಿಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಸ್, ಸಕ್ಕರೆ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಸಂಚಿಕೆ ಮೂಲಕ ಪಡ್ಕೊಳ್ಳೋಣ. ವೀಕ್ಷಕರೇ, ಇದೇ ರೀತಿ ಸಮಸ್ಯೆ ತಮ್ಮನ್ನು ಕಾಡ್ತಾ ಇದ್ದಲ್ಲಿ ಶಾಶ್ವತವಾದಂತಹ ನಿರಂತರವಾದಂತಹ ಒಂದು ಸೊಲ್ಯೂಷನ್ ತಮಗೂ ಬೇಕು ಅನ್ನೋದಾದ್ರೆ ಹೋಮಿಕೇರ್ ಇಂಟರ್ನ್ಯಾಷನಲ್ ನೇರ ಭೇಟಿ ಮಾಡಬಹುದು. ಇಂದಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಬಹುದು. ಕರೆ ಮಾಡುವ ಮುನ್ನ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿ ನಂತರ ನಮಗೆ ಕರೆ ಮಾಡಿ. ಡಾಕ್ಟರ್ ಮೇಘನಾ ಅವರಿದ್ದಾರೆ, ಸಂಪೂರ್ಣ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೂಡ ಇವತ್ತು ನೀಡ್ತಾ ಇದ್ದಾರೆ. ಸೊ ಎಸ್, ಡಯಾಬಿಟಿಸ್ ಅಂತ ಹೇಳಿದ ತಕ್ಷಣ ಹೇಳ್ತಾ ಇದ್ರಿ, ಒಂದು ಮಧುಮೇಹದ ಸಮಸ್ಯೆ ಹೇಗಾಗಿದೆ ಅಂದ್ರೆ ಇಂಡಿಯಾ ನಮ್ಮ ಒಂದು ಭಾರತ ದೇಶ ಒಂದು ಕ್ಯಾಪಿಟಲ್ ಆಗಿ ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಅಂದ್ರೆ ಒಂದು 2 ಡಿಕೇಡ್ಸ್ ಅಂದ್ರೆ 20-30 ವರ್ಷಗಳ ಹಿಂದೆ ಹೋದಾಗ ನಮ್ಮ ಅಜ್ಜಿ ತಾತಂದ್ರ ಬಗ್ಗೆ ಮಾತನಾಡಿದಾಗ ಸಾಕಷ್ಟು ಹೆಲ್ದಿ ಆಗಿದ್ರು. ಈಗಲೂ ತುಂಬಾ ಜನ ಇದ್ದಾರೆ ಹೆಲ್ದಿಯಾಗಿ, ಇಲ್ಲ ಅಂತಲ್ಲ. ಹಾಗಂತ ಈಗ ಹಳ್ಳಿಲಿರೋರಿಗೆ ಯಾರಿಗೂ ಡಯಾಬಿಟಿಸ್ ಇಲ್ಲ ಅಂತಾನೂ ಇಲ್ಲ. ಸೊ ಅಂದ್ರೆ ಹಳೆ ಕಾಲದಲ್ಲಿ ಈ ಸಕ್ಕರೆ ಕಾಯಿಲೆ ಅನ್ನುವಂತಹ ಒಂದು ಲಾಜಿಕ್ಕೇ ಇರ್ಲಿಲ್ವಾ, ಜನಗಳಿಗೆ ಗೊತ್ತಾಗ್ಲಿಲ್ವಾ, ಅಥವಾ ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ಲಿಲ್ವಾ, ಹೇಗೆ ಡಾಕ್ಟರ್?
2-3 ಡಿಕೇಡ್ಸ್ ಮುಂಚೆ ಕಾಯಿಲೆ ಇರ್ಲಿಲ್ಲ ಅಂತ ಏನಲ್ಲ, ಕಾಯಿಲೆ ಇತ್ತು, ಬಟ್ ಕಂಪ್ಯಾರಿಟಿವ್ಲಿ ಪ್ರಿವಿಲೆನ್ಸ್ ಅಂಡ್ ಇನ್ಸಿಡೆನ್ಸ್ ನೋಡೋದೇ ಆದ್ರೆ ಇವಾಗಿನಷ್ಟು ಮೋರ್ ಫ್ರೀಕ್ವೆಂಟ್ ಆಗಿ ಇರ್ದಲೇ ಇರ್ಬೋದಿತ್ತು, ಬಟ್ ಇತ್ತು. ಅಂಡ್ ಮೋರ್ ಓವರ್ ಆ ಟೈಮಲ್ಲಿ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ ಜನರಲಿ. ಇವಾಗ ಏನಾಗುತ್ತೆ, ಈಗ ಜನರಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಈ ಡಯಾಬಿಟೀಸ್ ಇರ್ಲಿ, ಹೈಪರ್ ಟೆನ್ಷನ್ ಇರ್ಲಿ, ಇದೆಲ್ಲ ಆಕ್ಸಿಡೆಂಟಲ್ ಫೈಂಡಿಂಗ್ಸ್ ಆಗಿ ಇರುವಂತದ್ದು. ಇವಾಗ ಚರ್ಮದೇನೋ ಸಮಸ್ಯೆ ಆಗುತ್ತೆ, ತುಂಬಾ ಇಚ್ಚಿಂಗ್ ಆಗ್ತಾ ಇದೆ ಅಂತೆ, ಸೊ ಯು ಗೋ ಕನ್ಸಲ್ಟ್ ಡರ್ಮಟಾಲಜಿಸ್ಟ್, ಅವರೊಂದು ರುಟೀನ್ ಬ್ಲಡ್ ಚೆಕ್ಅಪ್ ಅಲ್ಲಿ HbA1c ಡಯಾಬಿಟಿಕ್ ಪ್ರೊಫೈಲ್ ಬರ್ಕೊಡ್ತಾರೆ. ಅದರಲ್ಲಿ ನಮಗೆ ಆಕ್ಸಿಡೆಂಟಲ್ ಫೈಂಡಿಂಗ್ ಗೊತ್ತಾಗೋದಿರ್ಲಿ, ಅಥವಾ ಈಗ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಸೊ ಅವಾಗ ನೀವು ಹೋಗಿ ಚೆಕ್ ಮಾಡಿಸಿದಾಗ ಅಲ್ಲೂ ಕೂಡ ನಮಗೆ ಒಂದು ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋದಾಗ್ಲಿ. ಸೊ ಮೋಸ್ಟ್ ಆಫ್ ದ ಟೈಮ್ ಇದು ಆಕ್ಸಿಡೆಂಟಲ್ ಫೈಂಡಿಂಗೇ ಇರುತ್ತೆ. ನೋಡಿ, ಮುಂಚೆನೂ ಇರ್ತಾ ಇತ್ತು, ಹಳ್ಳಿಗಳಲ್ಲೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಯಾರಾದ್ರೂ ಯೂರಿನ್ ಪಾಸ್ ಮಾಡಿ ಬಂದ್ಮೇಲೆ ಆ ಯೂರಿನ್ ಇರೋ ಕಡೆ ಎಲ್ಲಾದ್ರೂ ಇರುವೆ ಸುತ್ಕೊಂಡ್ರೆ ಅವ್ರಿಗೇನೋ ಒಂದ್ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದೇನು ಅಗೇನ್, ಯಾವಾಗ ಗ್ಲೂಕೋಸ್ ಯೂರಿನ್ ಅಲ್ಲಿ ಹೋಗುತ್ತೋ ಅದರಿಂದ ಏನಾಗುತ್ತೆ, ಸ್ವೀಟ್ನೆಸ್ ಇರೋದ್ರಿಂದ ಇರುವೆಗಳು ಮುತ್ಕೊಳ್ಳುತ್ತೆ. ಸೊ ಆ ಟೈಮಲ್ಲೂ ಇತ್ತು, ಬಟ್ ಅವೇರ್ನೆಸ್ ಇರ್ಲಿಲ್ಲ ಜನಕ್ಕೆ, ಇದು ಸಕ್ಕರೆ ಕಾಯಿಲೆಯಿಂದಾನೇ ಆಗ್ತಾ ಇದೆ, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗಿದೆ, ಸೊ ಇದರಿಂದ ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋ ಅಂತ ಅವೇರ್ನೆಸ್ ಕಡಿಮೆ ಇತ್ತು. ಅಂಡ್ ಅವೇರ್ನೆಸ್ ಕಡಿಮೆ ಇರೋದಕ್ಕೆ ಇವಾಗಿನ ತರ ರೆಗ್ಯುಲರ್ ಸ್ಕ್ರೀನಿಂಗ್ಗಳು ಕೂಡ ಆಗ್ತಿರ್ಲಿಲ್ಲ. ಇವಾಗ ಏನ್ ಮಾಡ್ತೀವಿ, ಜನಕ್ಕೆ ಅವೇರ್ನೆಸ್ ಜಾಸ್ತಿ ಆದಂಗೆ ಎವ್ರಿ 6 months ಆಸ್ ಅ ಪಾರ್ಟ್ ಆಫ್ ರುಟೀನ್ ಸ್ಕ್ರೀನಿಂಗ್ ಹೋಗಿ ಅವರೇ ಚೆಕ್ ಮಾಡಿಸ್ಕೊಬಿಡ್ತಾರೆ. ಇರೆಸ್ಪೆಕ್ಟಿವ್ ಆಫ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರ್ಲಿ, ಏನಾದ್ರೂ ಇರ್ಲಿ, ಚೆಕ್ ಮಾಡಿಸ್ಕೊಡ್ತಾರೆ. ಬಟ್ ಮುಂಚೆ ಆ ಫೆಸಿಲಿಟೀಸ್ಗಳು ಇಲ್ದಲೇ ಇರೋದ್ರಿಂದ ಮುಂಚೆ ನಮ್ಗೆ ಕಾಯಿಲೆ ಇಲ್ಲ ಅಂತ ಅಲ್ಲ, ಅವೇರ್ನೆಸ್ ಕಡಿಮೆ ಇತ್ತು ಅಂತ ಹೇಳ್ಬೋದು. ಸೊ ಎಸ್, ಇನ್ನು ಈ ಒಂದು ಮಧುಮೇಹದ ಸಮಸ್ಯೆಯಲ್ಲಿ ಟೈಪ್ಸ್ ಅಂತ ಬಂದಾಗ ಎಷ್ಟು ವಿಧಗಳಿದೆ ಡಾಕ್ಟರ್? ಟೈಪ್ಸ್ ಅಂತ ಬರೋದಿದ್ರೆ, ಬೇಸಿಕಲಿ ಮಧುಮೇಹ ಅಂದ್ರೇನೆ ಯಾವಾಗ ಬ್ಲಡ್ ಅಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇರುತ್ತಲ್ಲ ಅದನ್ನ ನಾವು ಡಯಾಬಿಟೀಸ್ ಅಂತೀವಿ. ಬಟ್ ಇದು ಯಾವ್ಯಾವ ಕಾರಣಗಳಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಟೈಪ್ಸ್ ವಿಂಗಡಣೆ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಊಟ ಸೇವಿಸಿದಾಗ ಊಟದ ಮುಖಾಂತರ ನಮಗೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೋಗುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂತದ್ದು. ಈ ಗ್ಲೂಕೋಸ್ ನ ಎಲ್ಲಾ ಸೆಲ್ಸ್ ಗಳಿಗೆ ಅಂದ್ರೆ ಕಣಗಳಿಗೆ ತಲುಪಿಸುವಂತ ಕೆಲಸ ಮಾಡೋದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್. ಸೊ ಈ ಇನ್ಸುಲಿನ್ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಈ ಇನ್ಸುಲಿನ್ ಉತ್ಪತ್ತಿ ಆಗೋದು ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿರೋ ಬೀಟಾ ಸೆಲ್ಸ್ ಇಂದ. ಓಕೆನಾ? ಇವಾಗ ನೋಡಿ, ರೈತರು ಬೆಳೆ ಬೆಳಿತಾರೆ, ಆ ಬೆಳೆನ ನಾವು ಮಾರ್ಕೆಟಿಗೆ ತರಬೇಕು. ಆ ತರುವಂತ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅಲ್ಲ, ಆ ಕೆಲಸ ಮಾಡೋದೇ ಇನ್ಸುಲಿನ್. ಸೊ ನಮ್ ದೇಹದಲ್ಲಿರುವಂತ ಗ್ಲೂಕೋಸ್ ಅಂದ್ರೆ ಏನು, ಎನರ್ಜಿ. ಇವಾಗ ನಾವು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ನಮಗೆ ಊಟದ ಮುಖಾಂತರ ಬರುತ್ತೆ. ಸೊ ಈ ಎನರ್ಜಿನ ಕಣಗಳಿಗೆ ಅಂದ್ರೆ ಸೆಲ್ಸ್ಗೆ ಕರ್ಕೊಂಡು ಹೋಗುವಂತದ್ದೇ ಇನ್ಸುಲಿನ್ ಅಂತ ಹೇಳ್ಬೋದು. ಸೊ ಈ ಇನ್ಸುಲಿನ್ ಬಂದ್ಬಿಟ್ಟು ಕೆಲವರಲ್ಲಿ ಕಾರಣಾಂತರಗಳಿಂದ ಕೆಲಸ ಮಾಡಿರೋದಿಲ್ಲ, ಅಂದ್ರೆ ಟೈಮ್ ಬೇಯಿಂಗ್ ಕೆಲಸ ಮಾಡಿರೋದಿಲ್ವೋ, ಅಥವಾ ಪ್ರೊಡ್ಯೂಸ್ ಮಾಡಿದ್ರು ಅದು ಸಫಿಶಿಯಂಟ್ ಆಗ್ದಲೇ ಇರುವಂತದ್ದಾಗ್ಲಿ, ಅಥವಾ ಪ್ರೊಡ್ಯೂಸ್ ಆಗಿದ್ರು ಬಾಡಿ ರೆಸಿಸ್ಟೆಂಟ್ ಆಗಿರೋದಾಗ್ಲಿ ಆದಾಗ ಏನಾಗುತ್ತೆ, ಆ ಗ್ಲೂಕೋಸ್ ಬಂದ್ಬಿಟ್ಟು ಬ್ಲಡ್ ಸ್ಟ್ರೀಮ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ವೆನ್ ಯು ಗೋ ಗೆಟ್ ಚೆಕ್ ಫಾರ್ ಬ್ಲಡ್ ಗ್ಲೂಕೋಸ್, ಅವಾಗ ಜಾಸ್ತಿ ತೋರಿಸುವಂತದ್ದು. ಸೊ ಇಲ್ಲೇನಾಗಿದೆ, ಪ್ಯಾನ್ಕ್ರಿಯಾಸ್ ನಾರ್ಮಲ್ ಇದೆ, ಬೀಟಾ ಸೆಲ್ಸ್ ನಾರ್ಮಲ್ ಇದೆ, ಬಟ್ ಫಾರ್ ಸಮ್ ರೀಸನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅಥವಾ ಸಫಿಶಿಯಂಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅಥವಾ ಬಾಡಿನೇ ರೆಸಿಸ್ಟೆಂಟ್ ಆಗಿದೆ ಅಂದಾಗ ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ಬ್ಲಡ್ ಅಲ್ಲೇ ಉಳ್ಕೊಳ್ಳುತ್ತೆ. ಇದನ್ನ ನಾವು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ವಯಸ್ಕರಲ್ಲಿ, ಅಂದ್ರೆ ಒಂದು 25-30 ವರ್ಷದ ನಂತರ ಕಾಣಿಸ್ಕೊಳ್ಳೋದನ್ನ ನಾವು ಟೈಪ್ 2 ಅಂತ ಹೇಳ್ತೀವಿ. ಇಷ್ಟೊತ್ತೇನ್ ಹೇಳಿದ್ವಿ, ಪ್ಯಾನ್ಕ್ರಿಯಾಸ್ ಉತ್ಪತ್ತಿ ಮಾಡಲ್ಲ, ಅಥವಾ ಟೈಮ್ ಬೇಯಿಂಗ್ ಮಾಡಿರಲ್ಲ, ಅಥವಾ ಸ್ವಲ್ಪ ಉತ್ಪತ್ತಿ ಮಾಡುತ್ತೆ ಹಾಗೆ ಅಂತ ಹೇಳಿದ್ವಿ. ಬಟ್ ಇನ್ನೊಂದು ವೆರೈಟಿ ಇದೆ. ನೀವು ಊಟ ಚೆನ್ನಾಗಿ ಮಾಡ್ತೀರಾ, ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲೂಕೋಸ್ ಆಗುತ್ತೆ, ಬಟ್ ಆ ಗ್ಲೂಕೋಸ್ ನ ಕರ್ಕೊಂಡು ಹೋಗಕ್ಕೆ ಇನ್ಸುಲಿನ್ನೇ ಇರೋದಿಲ್ಲ. ಇನ್ಸುಲಿನ್ನೇ ಇರಲ್ಲ ಅನ್ನೋದಕ್ಕೆ ಏನ್ ರೀಸನ್ ಅಂದ್ರೆ, ಈ ಪ್ಯಾನ್ಕ್ರಿಯಾಸ್ ಅನ್ನೋ ಏನಿದೆ ಅಲ್ಲ ಆರ್ಗನ್ ವಿರುದ್ಧ ಏನೋ ಒಂದು ಹೋರಾಡ್ತಾ ಇರುತ್ತೆ. ಅದು ಏನಿರ್ಬೋದು ಅಂದ್ರೆ ನಮ್ಮ ಓನ್ ಇಮ್ಯುನಿಟಿನೇ ಇರ್ಬೋದು. ಸೊ ಒಂದು ಆಟೋ ಇಮ್ಯೂನ್ ಒರಿಜಿನ್ ಅಂತ ಹೇಳ್ಬೋದು. ಅಂದ್ರೆ ಅದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅದರ್ವೈಸ್ ಇಟ್ ಇಸ್ ಕಾಲ್ಡ್ ಆಸ್ ಜುವೆನೈಲ್ ಡಯಾಬಿಟಿಸ್. ಹೇಗೆ ಟೈಪ್ 2 ಸ್ವಲ್ಪ ಅಡಲ್ಟ್ಸ್ ಅಲ್ಲಿ ಬರುತ್ತೋ, ಟೈಪ್ 1 ಬಂದ್ಬಿಟ್ಟು ಮಕ್ಕಳಲ್ಲಿ ಬರುವಂತದ್ದು. ಸೊ ಇದ್ರಲ್ಲಿ ಏನಾಗುತ್ತೆ,
ಪ್ಯಾನ್ಕ್ರಿಯಾಸ್ ಅಲ್ಲಿರೋ ಬೀಟಾ ಸೆಲ್ಸ್ ಅನ್ನೇ ನಮ್ಮ ಓನ್ ಇಮ್ಯುನಿಟಿ, ನಮ್ಮ ಓನ್ ರೋಗ ನಿರೋಧಕ ಶಕ್ತಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಇನ್ಸುಲಿನ್ ಉತ್ಪತ್ತಿಯಾಗೋ ಚಾನ್ಸಸ್ಗಳೇ ಇರೋದಿಲ್ಲ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದೆರಡೂ ಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಟೈಪ್ 1 ಬಂದ್ಬಿಟ್ಟು ನಮ್ಗೆ ಆಟೋ ಇಮ್ಯೂನ್ ಆರಿಜಿನ್ ಇದ್ರೆ, ಟೈಪ್ 2 ಆಟೋ ಇಮ್ಯೂನ್ ಇರೋದಿಲ್ಲ. ಇದು ಸಾಮಾನ್ಯವಾಗಿ ಹೆರಿಡಿಟಿ ಇರಲಿ, ಸ್ಟ್ರೆಸ್ ಫ್ಯಾಕ್ಟರ್ ಇರಲಿ, ಒಬೇಸಿಟಿ ಇರಲಿ, ಅಥವಾ ಬೇರೆ ಯಾವುದಾದ್ರೂ ಕಾಯಿಲೆಗಳಿಂದ ಬಂದಿರೋಂಥ ಇದನ್ನ ಹೇಳ್ತಾ ಹೋಗ್ಬೋದು. ಇನ್ನು ರೇರ್ ವೆರೈಟಿಗಳು ನೋಡ್ತಾ ಹೋದಲ್ಲಿ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ಇನ್ನೊಂದು ಕಾಮನ್ ವೆರೈಟಿ ಇದೆ, ಅದನ್ನ ನೋಡೋಣ. ಸೊ ಎಸ್, ಒಬ್ರು ಕಾಲರ್ ವೈಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ನೆಲಮಂಗಲ. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನೆಲಮಂಗಲ. ಓಕೆ, ಪ್ರಶ್ನೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಹಲೋ ಹಲೋ, ತಿಪ್ಪೇಸ್ವಾಮಿ ಅಂತ. ಹೇಳಿ ಸರ್, ಹೇಳಿ. ಮೇಡಮ್, ಆಕ್ಚುಲಿ ನಮ್ಮ ಮದರ್ಗೆ ಓಕೆ ಅದೇ ಶುಗರ್ ಮೆಡಿಸಿನ್ ಕೊಡ್ತಾ ಇದೆ ಡಯಾಬಿಟಿಸ್ಗೆ. ಹ್ಮ್ ಸೊ ಅವ್ರಿಗೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಮ್ಯಾಮ್. ಯಾಕಂದ್ರೆ ದಿನಕ್ಕೆ ಲಾಸ್ಟ್ ವಾರದಿದ್ದು ಈ ವಾರದ್ದು ಹೆಚ್ಚು ಕಮ್ಮಿ ಆಗ್ತಾ ಇದೆ. ಸೊ ಮತ್ತೆ BP ಟ್ಯಾಬ್ಲೆಟ್ ಕೂಡ ತಗೊಂತಾ ಇದಾರೆ ಅವರು. ಅದಕ್ಕೋಸ್ಕರ ಈಗ ಮತ್ತೇನಾರ ಟೆಸ್ಟ್ ಏನಾರ ಮಾಡಿಸಿ ಒಂದ್ಸರಿ ಕನ್ಸಲ್ಟ್ ಮಾಡ್ಬೇಕಾ, ಹೇಗೆ ಅದು ಡಯಾಬಿಟಿಸ್ ಮತ್ತೆ ಬೇರೆ ಏನಾರ ಮೆಥಡ್ ಇದೆಯಾ ಅಂತ ಕೇಳಕ್. ಓಕೆ ಓಕೆ. ತಾಯಿಯವ್ರಿಗೆ ವಯಸ್ಸು ಎಷ್ಟಿರ್ಬೋದು? ಮ್ಯಾಮ್ 60 ಇದೆ. 60. ಎಷ್ಟು ವರ್ಷದಿಂದ ಈ ರೀತಿ ಕಾಯಿಲೆಯಲ್ಲಿದ್ದಾರೆ? 8 ವರ್ಷ ಆಯ್ತು. ಓಕೆ ಓಕೆ. 8 ವರ್ಷದಿಂದ ಮಾತ್ರೆಗಳು ತಗೋತಾ ಇದಾರಾ? ಹೌದು ಮ್ಯಾಮ್. ರೆಗ್ಯುಲರ್ ಮಾತ್ರೆ ಇದೆನಾ ಅಥವಾ ಆನ್ ಅಂಡ್ ಆಫ್ ತಗೊಳ್ಳೋದು ಬಿಡೋದು ಆ ರೀತಿ ಏನಾದ್ರು? ಅಂದ್ರೆ ಒಂದ್ 3 ಮಂತ್ಸ್ ತಗೊಂತಾರೆ, ಮತ್ತೆ ಬ್ರೇಕ್ ಕೊಟ್ಟು ಇದು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಮ್ಯಾಮ್, ಸ್ಟಾಪ್ ಮಾಡಿ. ಓಕೆ. ಇದು ಯಾರಾದ್ರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ರಾ ಈ ರೀತಿ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಿ ಅಂತ? ಹೌದು ಮ್ಯಾಮ್. ಓಕೆ ಓಕೆ. ಸೊ ಇವಾಗ ಬರೀ ಮಾತ್ರೆಲ್ಲೇ ಇದಾರಾ ಅಥವಾ ಇನ್ಸುಲಿನ್ ಏನಾದ್ರು ತಗೋತಾ ಇದಾರಾ? ಇಲ್ಲ, ಬರೀ ಮಾತ್ರೆ ತಗೊಂತಾ ಇದ್ದಾರೆ ಮ್ಯಾಮ್. ಓಕೆ. ಏನಾದ್ರು ಲಕ್ಷಣಗಳಿದೆನಾ ಅವರಿಗೆ? ಕಾಲುರಿ ಬರೋದು ಅಥವಾ ಕಣ್ಮಂಜಾಗೋದು ಅಥವಾ ಸುಸ್ತಾಗೋದು? ಅಂದ್ರೆ ಕಾಲು ತುಂಬಾ ಬಾವು ಬರ್ತಿದೆ ಮೆಡಿಸಿನ್ ತಗೊಂಡು. ಓಕೆ. ಕಾಲು ತುಂಬಾ ದಪ್ಪ ಆಗ್ತಾ ಇದೆ. ಓಕೆ ಓಕೆ. ಸೊ ಓಕೆ. ಲಾಸ್ಟ್ ಟೆಸ್ಟ್ ಮಾಡಿದ್ದು ಯಾವಾಗ? ಟೆಸ್ಟ್ ಒಂದ್ 3 ಮಂತ್ಸ್ ಆಯ್ತು ಮ್ಯಾಮ್ ಆಲ್ರೆಡಿ. ಓಕೆ. 3 ಮಂತ್ಸ್ ಇದ್ರಲ್ಲಿ ಅವ್ರದ್ದು HbA1c ರೀಡಿಂಗ್ ಎಷ್ಟಿತ್ತು? ಹೌದು, ಅದು ರಿಪೋರ್ಟ್ಸ್ ನೋಡ್ಬೇಕು ಮ್ಯಾಮ್ ಅದು. ಓಕೆ. ಸೊ ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ಹತ್ರ ಇರೋ ಶಾಖೆಗೆ ವಿಸಿಟ್ ಮಾಡಿ. ಓಕೆ. ಅಂಡ್ ಏನೇನ್ ನೆಸೆಸರಿ ರಿಪೋರ್ಟ್ಸ್, 3 ಮಂತ್ಸ್ ರಿಪೋರ್ಟ್ಸ್, ಫ್ರೆಶ್ ರಿಪೋರ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ಆ ರಿಪೋರ್ಟ್ಸ್ ತಗೊಂಡು ವಿಸಿಟ್ ಮಾಡಿ, ಅವರು ಏನ್ ತೊಂದರೆ ಇದೆ, ಇದನ್ನ ಹೆಂಗ್ ಟೇಪರ್ ಡೌನ್ ಮಾಡಬೇಕು ಅದನ್ನೆಲ್ಲ ನೋಡಿ ನಿಮಗೆ ಅಡ್ವೈಸ್ ಮಾಡ್ತಾರೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಸೊ ನಿಮಗೆ ಹತ್ತಿರವಾದಂತಹ ಶಾಖೆಗೆ ಬೆಂಗಳೂರಿನಲ್ಲಿದ್ದರೆ ತಾವು ಕೂಡ ಭೇಟಿ ಮಾಡ್ಬೋದು. ಇಲ್ಲದೆ ಹೋದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಟೆಲಿಕಾಲರ್ಸ್ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮತ್ತೆ ಸೊ ಎಸ್, ಟೈಪ್ಸ್ ಮತ್ತು ಕಾರಣಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೀತಾ ಇದ್ವಿ. ಸೊ ಇವಾಗ ಟೈಪ್ 1, ಟೈಪ್ 2 ಬಗ್ಗೆ ಡಾಕ್ಟರ್ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಾವು ಪ್ರೀ ಡಯಾಬಿಟಿಕ್ ಆಗಿರ್ಬೋದು, ಜೆಸ್ಟೇಷನ್ ಡಯಾಬಿಟೀಸ್ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಮತ್ತೊಬ್ರು ಕರೆ ಇದೆ. ಹಲೋ, ನೋಡೋಣ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ತೆ ಅಮ್ಮ. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ. ಕಾವ್ಯ, ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ಮ್ಯಾಮ್. ಪ್ರಶ್ನೆ ಕೇಳಿ ಮಾ ಡಾಕ್ಟರ್. ಓಕೆ ಮ್ಯಾಮ್. ಡಾಕ್ಟರ್ ನಮಸ್ತೆ. ನಮಸ್ತೆ ಕಾವ್ಯ, ಹೇಳಿ. ಡಾಕ್ಟರ್, ಅಂದ್ರೆ ನಮ್ಮ ತಂದೆಗೆ 4 ಇಯರ್ಸ್ ಇಂದ ಡಯಾಬಿಟಿಸ್ ಇದೆ. ಅಂದ್ರೆ ಅವರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದೀವಿ. ಓಕೆ. ಅದರಿಂದ ಅಂದ್ರೆ ಶುಗರ್ ತುಂಬಾ ವೇರಿಯೇಷನ್ಸ್ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಏನಾದ್ರು ಪ್ರಾಪರ್ ಮೆಡಿಸಿನ್ಸ್ ಏನಾದ್ರು ಹೋಮಿಯೋಪತಿನಲ್ಲಿ ಏನಾದ್ರು ಇರುತ್ತಾ ಡಾಕ್ಟರ್? ಖಂಡಿತವಾಗಿಯೂ ಇರುತ್ತಮ್ಮ. ತಮ್ಮಂಗೆ ವಯಸ್ಸು ಎಷ್ಟಿರ್ಬೋದು? ಅಪ್ಪಗ. ಓಕೆ, ಸಾರಿ. ಅಪ್ಪಂಗೆ ವಯಸ್ಸು ಎಷ್ಟಿರ್ಬೋದು? 62 ಇದೆ. 62 ಇಯರ್ಸ್. ಓಕೆ. ಲಾಸ್ಟ್ ಟೆಸ್ಟ್ ಮಾಡಿದಾಗ ಅವರು ಬ್ಲಡ್ ಗ್ಲೂಕೋಸ್ ಎಲ್ಲ ಎಷ್ಟು ರೇಂಜ್ ಅಲ್ಲಿ ಇತ್ತು? ಅಂದ್ರೆ ನಾವು ಡೈಲಿ ಟೆಸ್ಟ್ ಮಾಡ್ತಾ ಇದೀವಿ, ಇನ್ಸುಲಿನ್ಸ್ ಕೊಡ್ತಾ ಇದೀವಿ. ಅಂದ್ರೆ ಬಿಫೋರ್ ಫುಡ್ ಬಂದ್ಬಿಟ್ಟು ಅವ್ರಿಗೆ 300 ಸಮಥಿಂಗ್ ಇರುತ್ತೆ. ಬಿಫೋರ್ ಫುಡ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಸೊ ಇವಾಗ ರೈಟ್ ನಾವು ಅಂಡರ್ ಡಯಾಲಿಸಿಸ್ ಅಲ್ಲಿ ಇದಾರಾ? ಹೌದು ಡಾಕ್ಟರ್. ಓಕೆ ಓಕೆ. ಸೊ ಒಂದ್ ಕೆಲ್ಸ ಮಾಡಿ, ಹತ್ರ ಇರೋ ಶಾಖೆ ಕರ್ಕೊ ಬನ್ನಿ.
ನೋಡಿ ಡಯಾಬಿಟೀಸ್ ಅಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಆಗ್ತಾ ಆಗ್ತಾ ಕಾಂಪ್ಲಿಕೇಶನ್ಸ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಡಯಾಬಿಟಿಕ್ ನೆಫ್ರೋಪತಿ ಅನ್ನೋದು ಕೂಡ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೊಟ್ಕೊಂಡು ಈ ಶುಗರ್ನು ಕೂಡ ಕಂಟ್ರೋಲ್ ಅಲ್ಲಿ ಇಡೋ ರೀತಿ ಮಾಡೋ ರೀತಿ ಮೆಡಿಸಿನ್ಸ್ಗಳಿದೆ. ಸೊ ಹತ್ರ ಇರೋ ಶಾಖೆಗೆ ವಿಸಿಟ್ ಮಾಡಿ ಡಾಕ್ಟರ್ ನಿಮಗೆ ಏನೇನು ಪರಿಹಾರ ಬೇಕೋ ಎಲ್ಲ ಮಾಡಿಕೊಡ್ತಾರೆ. ಧನ್ಯವಾದ ಕಾವ್ಯ ಅವರ ಕರೆ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ ಮಲ್ಲೇಶ್ವರಂ ಇಂದಿರಾನಗರ್, ಜಯನಗರ್, HSR ಲೇಔಟ್. ಸೊ ಈಗಾಗಲೇ ನೀವು ಸಾಕಷ್ಟು ರೀತಿಯಾದಂತಹ ಟೆಸ್ಟ್ಗಳನ್ನು ಮಾಡಿಸಿರ್ತೀರಾ. ಬರೋ ಮುಂಚೆ ರೀಸೆಂಟ್ ಟೆಸ್ಟ್ಗಳನ್ನು ಕೂಡ ರಿಪೋರ್ಟ್ಸ್ಗಳನ್ನು ಕೂಡ ತಗೊಂಡು ಬನ್ನಿ ಅಂತ ತಿಳಿಸ್ತಾ ಇದೀವಿ. ಸೊ ಪ್ರೀ ಡಯಾಬಿಟಿಕ್ ಮತ್ತು ಈ ಜೆಸ್ಟೇಷನ್ ಡಯಾಬಿಟೀಸ್ ಅಂದ್ರೆ ಏನು ಡಾಕ್ಟರ್? ಇವಾಗ ನಾನು ಪ್ಯಾಥಾಲಜಿ ಹೇಳಬೇಕಾದ್ರೆ ಹೇಳಿದೆ, ಕಾರಣಾಂತರಗಳಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಲ್ಲ ಅಥವಾ ಮಾಡಿದ್ರು ಬಾಡಿ ತಗೊಂಡಿರಲ್ಲ, ಸೆಲ್ಸ್ ಅಪ್ಟೇಕ್ ಮಾಡಿರಲ್ಲ ಅನ್ನೋ ಒಂದು ಏನ್ ಸ್ಟೇಜ್ ಇದೆ ಅಲ್ಲ, ಅದನ್ನ ನಾವು ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಈ ಪ್ರೀ ಡಯಾಬಿಟೀಸ್ ಬಂದ್ಬಿಟ್ಟು ಜಸ್ಟ್ ಬಿಫೋರ್ ಪರ್ಸನ್ ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಮಾಡೋ ಮುಂಚೆ ಇರುವಂತ ಒಂದು ಸ್ಟೇಜ್. ಸೊ ಇದರಲ್ಲಿ ಕೂಡ ಬಾಡಿ ಸಫಿಶಿಯಂಟ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಫಾರ್ ಸಮ್ ರೀಸನ್ಸ್ ಇನ್ಸುಲಿನ್ ಬಾಡಿ ಅಪ್ಟೇಕ್ ಮಾಡಿರಲ್ಲ. ಸೊ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಮೋರ್ ಆರ್ ಲೆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಕರೆಕ್ಟ್ ಆಗಿ ಅಲಾಂಗ್ ವಿತ್ ಪ್ರಾಪರ್ ಮೆಡಿಕಲ್ ಇಂಟರ್ವೆನ್ಷನ್ ಅಂಡ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಬಾಟ್ ಬ್ಯಾಕ್ ಟು ನಾರ್ಮಲ್. ಸೊ ಇದನ್ನ ರಿವರ್ಸ್ ಮಾಡುವಂತ ಸ್ಟೇಜ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಜನರಲಿ ಈಗ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆಸ್ ದ್ಯಾನ್ 100 ಇದ್ರೆ ನಾವು ನಾರ್ಮಲ್ ಅಂತೀವಿ. ಅದೇ 100 to 125 ರೇಂಜ್ ಅಲ್ಲಿ ಇದೆ ಅಂತ ಅಂದ್ರೆ ಇಟ್ ಇಸ್ ಪ್ರೀ ಡಯಾಬಿಟಿಕ್ ಸ್ಟೇಟ್. ಯಾವಾಗ ಇದು 126 ದಾಟುತ್ತೋ ಅದನ್ನ ನಾವು ಡಯಾಬಿಟಿಸ್ ಅಂತ ಹೇಳ್ಬೋದು. ಸೊ ಈ 100 to 125 ರೇಂಜ್ ಅಲ್ಲಿ ಯಾರು ಆ ಕ್ಯಾಟಗರಿಯಲ್ಲಿ ಉಳ್ಕೋತಾರೋ ಅವ್ರನ್ನ ನಾವು ಪ್ರೀ ಡಯಾಬಿಟಿಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಅಂಡ್ ಇನ್ನೊಂದು ವೆರೈಟಿ ಇದೆ, ಬರೀ ಟೈಪ್ 1 ಟೈಪ್ 2 ಅಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟೈಪ್ 3C ಅಂತ ಹೇಳ್ತೀವಿ. ಸೊ ಟೈಪ್ 3C ಡಯಾಬಿಟೀಸ್ ಅಲ್ಲೂ ಅದೇ ಆಗುವಂಥದ್ದು. ಬಟ್ ಇದರಲ್ಲಿ ಏನು ಅಂದ್ರೆ ಗ್ಲೂಕೋಸ್ ಸಫಿಶಿಯಂಟ್ ಆಗಿ ಇದ್ರೂ ಕೂಡ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ. ಇವಾಗ ಏನಾಯ್ತು, ಟೈಪ್ 1 ಅಲ್ಲಿ ಬಂದ್ಬಿಟ್ಟು ನಾವು ಸೇಮ್ ಪ್ಯಾಥಾಲಜಿ ಆಟೋ ಇಮ್ಯೂನ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ, ಅದೇ ರೀತಿ ಟೈಪ್ 3C ಅಲ್ಲಿ ಆಟೋ ಇಮ್ಯೂನ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಅಂಡ್ ಮೋರ್ ಆರ್ ಲೆಸ್ ಬರೀ ಪ್ಯಾನ್ಕ್ರಿಯಾಸ್ ರಿಲೇಟೆಡ್ ಕಾಸಸ್ ಇರುತ್ತೆ. ಅಂದ್ರೆ ಪ್ಯಾನ್ಕ್ರಿಯಾಸಿಕ್ ತೊಂದರೆ ಆಗಿರೋದಾಗ್ಲಿ ಅಥವಾ ಪ್ಯಾನ್ಕ್ರಿಯಾಸಿಕ್ ಕ್ಯಾನ್ಸರ್ ಬಂದಿರೋದಾಗ್ಲಿ, ಪ್ಯಾನ್ಕ್ರಿಯಾಟೈಟಿಸ್ ಆಗಿರೋದಾಗ್ಲಿ, ಸೊ ಇದರಿಂದ ಬಂದಿದ್ರೆ ನಾವು ಟೈಪ್ 3C ಡಯಾಬಿಟೀಸ್ ಅಂತ ಹೇಳ್ತೀವಿ. ಇನ್ನು ರೀಸೆಂಟ್ ಸ್ಟಡೀಸ್ ಮಾಡ್ತಾ ಮಾಡ್ತಾ ಇನ್ನು ವೆರೈಟಿ ಆಫ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಈಗ ಲೇಟೆಂಟ್ ಆನ್ಸೆಟ್, ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತಾರೆ, ಬ್ರಿಟಲ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಸುಮಾರು ವೆರೈಟಿ ಇದೆ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗುವಂತದ್ದು ಒಂದೇ, ಗ್ಲೂಕೋಸ್ ಸಫಿಶಿಯಂಟ್ ಆಗಿ ಸೆಲ್ಸಿಗೆ ತಲುಪೋದಿಲ್ಲ, ಅದು ಬ್ಲಡ್ ಸ್ಟ್ರೀಮ್ ಅಲ್ಲೇ ಉಳ್ಕೋತಾ ಹೋಗುತ್ತೆ. ಇನ್ನು ಹೇಳ್ದಂಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತಾರೆ. ಜೆಸ್ಟೇಷನ್ ಹೆಸರೇ ಹೇಳ್ದಂಗೆ ಜೆಸ್ಟೇಷನ್ ಅಂದ್ರೆ ಪ್ರೆಗ್ನೆನ್ಸಿ. ಸೊ ಕೆಲವರಲ್ಲಿ ಪ್ರೆಗ್ನೆನ್ಸಿ ಶುರು ಆದಾಗ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಇನ್ನು 50% ಜನರಲ್ಲಿ ಆ ಪ್ರೆಗ್ನೆನ್ಸಿ ಮುಗಿದ ತಕ್ಷಣ ಅದು ನಾರ್ಮಲ್ ಹೊಟ್ಟೋಗುತ್ತೆ. ಇನ್ನು 50% ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಕ್ಯಾರಿ ಫಾರ್ವರ್ಡ್ ಆದ್ರೂ ಕೂಡ ಅದು ಟೈಪ್ 2 ಬ್ಯಾಕ್ ಗ್ರೌಂಡ್ ಅಲ್ಲೇನೆ ಕಾಣಿಸ್ಕೊಳ್ಳುವಂಥದ್ದು. ಅಂಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ರೆ ಸ್ವಲ್ಪ ಕಾಂಪ್ಲಿಕೇಶನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾನೆ ಹೇಳ್ಬೋದು. ಸೊ ಹುಟ್ಟೋ ಮಗು ತುಂಬಾ ದೊಡ್ಡದಾಗಿ ಹುಟ್ಟೋ ಅಂತದ್ದಾಗ್ಲಿ ಅಥವಾ ತಾಯಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳೋದಾಗ್ಲಿ, ಈ ರೀತಿ ಕಾಂಪ್ಲಿಕೇಶನ್ಸ್ಗಳು ಇರುತ್ತೆ. ಹಾಗಾಗಿ ಸೊ ರೆಗ್ಯುಲರ್ ಸ್ಕ್ರೀನಿಂಗ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇವಾಗ ನಾವು ಡಯಾಬಿಟಿಸ್ ಅಂದ ತಕ್ಷಣ ನೀವು ಹೇಳಿದ ಹಾಗೆ ಗ್ಲೂಕೋಸ್ ಆಗಿರ್ಬೋದು, ಇವೆಲ್ಲ ಈ ಪದಗಳನ್ನೆಲ್ಲ ನಾವು ನಾರ್ಮಲ್ ಆಗಿ ಕೇಳ್ತಾ ಬರ್ತಿರ್ತೀವಿ. ಮತ್ತು ಇದರಲ್ಲಿ ಕೂಡ ನಾವು ಲೆವೆಲ್ಸ್ ಅಂತ ಬಂದಾಗ, ಇವಾಗ ನೀವು ಕೂಡ ಹೇಳ್ತಾ ಇದ್ರಿ ಪ್ರೀ ಮತ್ತು ಪೋಸ್ಟ್ ಚೆಕಪ್ಸ್ ಮಾಡಿದಾಗ ಈ ಲೆವೆಲ್ಸ್ ಒಳಗೆ ಇರಬೇಕು ಅಂತ. ಸೊ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಾಟ್ ಆರ್ ದ ಪ್ರಾಪರ್ ಲೆವೆಲ್ಸ್ ಡಾಕ್ಟರ್? WHO ರೀಸೆಂಟ್ ಆಗಿ ಹೇಳೋ ಪ್ರಕಾರ ಫಾಸ್ಟಿಂಗ್ ಬಂದ್ಬಿಟ್ಟು ಲೆಸ್ ದ್ಯಾನ್ 100 ಇದ್ರೆ, ಅಗೇನ್ ಇಟ್ ಹ್ಯಾಸ್ ಟು ಕೋಇನ್ಸೈಡ್ ವಿತ್ ಯೋರ್ ಏಜ್ ಫ್ಯಾಕ್ಟರ್. ನೋಡಿ, ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತೆ. ಈಗ ಫಾಸ್ಟಿಂಗು ಲೆಸ್ ದ್ಯಾನ್ 100 ಇದ್ರೆ ನಾರ್ಮಲ್ ಅಂತ ಹೇಳ್ತೀವಿ. 100 to 125 ಇದ್ರೆ ಪ್ರೀ ಡಯಾಬಿಟಿಕ್, ಮೋರ್ ದ್ಯಾನ್ 126 ಇದ್ರೆ ಡಯಾಬಿಟಿಕ್ ಅಂತ ಹೇಳ್ತೀವಿ. ಅದೇ ರೀತಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ HbA1c, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುವಂಥದ್ದು. HbA1c ಯಾವಾಗ ಲೆಸ್ ದ್ಯಾನ್ 5.7% ಇದ್ರೆ ಇಟ್ ಇಸ್ ಟೋಟಲಿ ನಾರ್ಮಲ್. ಇನ್ ಬಿಟ್ವೀನ್ 5.7 to 6.4 ಇದ್ರೆ ಇಟ್ ಇಸ್ ಪ್ರೀ ಡಯಾಬಿಟಿಕ್ ಅಂಡ್ ಮೋರ್ ದ್ಯಾನ್ 6.4 ಇದ್ರೆ ಅದನ್ನ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ.
ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಮ್ ರಾಧಾ, ತುಮಕೂರಿಂದ. ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್. ಓಕೆ. ಹಲೋ ಹಲೋ ಡಾಕ್ಟರ್, ನಮಸ್ತೆ ಡಾಕ್ಟರ್. ನಮಸ್ತೆ ಮಾ, ಹೇಳಿ. ಡಾಕ್ಟರ್, ನಮ್ ತಾಯಿಯವ್ರಿಗೆ ಸಮಸ್ಯೆ ಇರೋದು. ಓಕೆ. ಅವ್ರು ಆಲ್ರೆಡಿ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಶುಗರ್ಗೆ. ಹ್ಮ್. ಇವಾಗ ಒಂದು ಮಂತ್ ಇಂದ ಕಾಲ್ ತುಂಬಾ ಉರಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಮತ್ತೆ ಸುಸ್ತು ಅಂತ ಕೂಡ ಹೇಳ್ತಿದ್ದಾರೆ ಡಾಕ್ಟರ್. ಓಕೆ. ಹ್ಮ್. ಅದಕ್ಕೆ ಏನಾದ್ರು ಹೋಮಿಯೋಪತಿನಲ್ಲಿ ಅಂದ್ರೆ ಶುಗರ್ ಕೂಡ ಕಂಟ್ರೋಲ್ ಆಗ್ತಿಲ್ಲ. ಹೋಮಿಯೋಪತಿ ಅಂತ ತಗೊಂಡು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್. ಖಂಡಿತವಾಗಿಯೂ ಅಮ್ಮ, ಹೋಮಿಯೋಪತಿಯಲ್ಲಿ ಶುಗರ್ ಕಂಟ್ರೋಲ್ ಇರೋ ರೀತಿ, ಅದರಿಂದ ಆಗ್ತಾ ಇರೋ ಗುಣಲಕ್ಷಣಗಳು ಕಡಿಮೆ ಆಗೋ ರೀತಿ ಮಾತ್ರೆಗಳಿದೆ. ತಾಯಿಯವ್ರನ್ನ ಆದಷ್ಟು ಬೇಗ ಹತ್ರ ಇರೋ ಶಾಖೆ ಕರೆತನ್ನಿ. ಕಾಲು ಉರಿ ಆಗಕ್ಕೆ ಸುಮಾರು ರೀಸನ್ಸ್ಗಳಿದೆ. ಅದು ಡಯಾಬಿಟೀಸ್ ಒಂದೇ ಆಗಿರ್ಬೇಕು ಅಂತ ಅಲ್ಲ. ಸೊ ಆ ರೀಸನ್ಸ್ ಏನು, ಯಾಕೆ ಆಗ್ತಾ ಇದೆ, ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದ್ರೆ ಅದನ್ನೆಲ್ಲ ಡಾಕ್ಟರ್ ಅನಲೈಸ್ ಮಾಡಿಬಿಟ್ಟು ಎಕ್ಸಾಮಿನ್ ಮಾಡಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಅವರಿಗೆ ಟಚ್ ಸೆನ್ಸೇಷನ್ ಎಲ್ಲ ಇಂಟ್ಯಾಕ್ಟ್ ಆಗಿದೆನಾ ಅಥವಾ ಸೆನ್ಸೇಷನ್ ಇಲ್ದಲೇ ಇದೆನಾ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಸೊ ಹತ್ರ ಇರೋ ಶಾಖೆ ಕರೆತನ್ನಿ, ಡಾಕ್ಟರ್ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡ್ತಾರೆ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ಎಸ್, ಇನ್ನು ಬ್ಲಡ್ ಶುಗರ್ ಇಂಪಾರ್ಟೆಂಟ್ ಆಗುತ್ತಾ, ಯೂರಿನ್ ಶುಗರ್ ಇಂಪಾರ್ಟೆಂಟ್ ಆಗುತ್ತಾ, ಟೆಸ್ಟ್ ನೋಡಿದಾಗ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ಮತ್ತು ಫಾಸ್ಟಿಂಗ್ ನಲ್ಲಿ ವ್ಯಾಲ್ಯೂಸ್ ಇಂಪಾರ್ಟೆಂಟಾ ಅಥವಾ ಪೋಸ್ಟ್ ಪ್ರಾಂಡ್ಯೂಲ್ ಅಂತ ಹೇಳ್ತೀವಿ PPBS, ಯಾವ್ದು ಇಂಪಾರ್ಟೆಂಟ್ ಡಾಕ್ಟರ್? ಇದೆಲ್ಲ ರೀಡಿಂಗ್ಸ್ ನ ಕೀಪಿಂಗ್ ಇಟ್ ಅಸೈಡ್, ಫಸ್ಟ್ ನಮ್ಮ ಬಾಡಿನೇ ಕೆಲವು ಸಿಂಪ್ಟಮ್ಸ್ ನ ತೋರಿಸ್ತಾ ಇರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದನ್ನ ನಾವು ಇಗ್ನೋರ್ ಮಾಡಿದ್ದೆ ಆದಲ್ಲಿ ಇದೇನ್ ರೀಡಿಂಗ್ಸ್ಗಳು ಬರುತ್ತಲ್ಲ, ಇಷ್ಟರಿಂದ ಇಷ್ಟು, ಇಷ್ಟರಿಂದ ಇಷ್ಟು ಅನ್ನೋದು ಆಮೇಲೆ ಮ್ಯಾಟರ್ ಆಗುವಂಥದ್ದು. ಫಸ್ಟ್ ಬಿಗಿನಿಂಗ್ ಅಲ್ಲೇ ಬಾಡಿಯಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ನೋಡ್ಬೋದು. ಇವಾಗ ಟೈಪ್ 1 ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ, ನಿಮಗೆ ಸಿಂಪ್ಟಮ್ಸ್ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ, ಅಂದ್ರೆ ಕ್ವಿಕ್ ಆಗಿ ಡೆವಲಪ್ ಆಗುವಂಥದ್ದು ಸಿಂಪ್ಟಮ್ಸ್ ಇರುತ್ತೆ. ವೆರಾಸ್ ಟೈಪ್ 2 ಅಲ್ಲಿ ನಿಮಗೆ ಸಿಂಪ್ಟಮ್ಸ್ ಇದ್ರೂ ಇರ್ಬೋದು, ಇಲ್ದಲೇನೂ ಇರಬಹುದು, ಅಂಡ್ ಓವರ್ ದ ಇಯರ್ಸ್ ಇರ್ಬೋದು. ಇವಾಗ ಯಾರಾದ್ರು OPD ಅಲ್ಲಿ ನಾವು ನೋಡ್ದಲ್ಗೆ ಏನಾಗುತ್ತೆ ಅಂದ್ರೆ, ಡಾಕ್ಟರ್ ನಾನು ರ್ಯಾಂಡಮ್ ಆಗಿ ಚೆಕ್ ಮಾಡಿಸ್ದೆ, 6 months ಮುಂಚೆ ಮಾತ್ರ ನಂಗೆ ಗೊತ್ತಾಗಿದೆ ಡಯಾಬಿಟೀಸ್ ಇದೆ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅವ್ರಿಗೆ 6 months ಮುಂಚೆ ಅವ್ರಿಗೆ ಗೊತ್ತಾಗಿರುತ್ತೆ ಅಷ್ಟೇ, ಬಟ್ ಈ ಕಾಯಿಲೆ ಅವ್ರಿಗೆ ಸುಮಾರು ವರ್ಷಗಳಿಂದಾನೇ ಇರುತ್ತೆ. ಸೊ ಏನಂತೆ, ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತಾಗುತ್ತೆ ಡಾಕ್ಟರ್, ನನಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಾಗ್ಲಿ, ಅಥವಾ ಕಣ್ ಮಂಜಾಗ್ತಾ ಇದೆ ಅಂತ ಹೇಳೋದಾಗ್ಲಿ, ಅಥವಾ ಜಾಸ್ತಿ ಬಾಯಾರಿಕೆ ಆಗ್ತಾ ಇದೆ, ಅಥವಾ ಜಾಸ್ತಿ ಯೂರಿನ್ ಪಾಸ್ ಮಾಡ್ಬೇಕನ್ಸ್ತಾ ಇದೆ, ಜಾಸ್ತಿ ಹಸುವ ಆಗ್ತಾ ಇದೆ, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಏನೋ ಒಂದು ಗಾಯ ಆಯ್ತು, ವಾಸಿನೇ ಆಗ್ತಾ ಇಲ್ಲ, ಸುಮಾರು ದಿನಗಳು ತಗೋತಾ ಇದೆ, ವಾಸಿ ಆಗ್ತಾ ಇಲ್ಲ ಅನ್ನೋದಾಗ್ಲಿ, ಅಥವಾ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಷನ್ಗಳು ಆಗುವಂಥದ್ದಾಗ್ಲಿ, ಸ್ಪೆಷಲಿ ನಿಮ್ಮ ಕತ್ತು ಭಾಗದಲ್ಲ ಅಥವಾ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ಪಿಗ್ಮೆಂಟೇಷನ್ ಆಗೋದಾಗ್ಲಿ. ಸೊ ಇದೆಲ್ಲ ಅರ್ಲಿ ಸೈನ್ಸ್, ನಿಮ್ ಬಾಡಿ ತೋರಿಸ್ತಾ ಇದೆ ನಿಮ್ ದೇಹದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ. ಸೊ ನಾವೇನ್ ಮಾಡ್ತೀವಿ, ಸುಸ್ತಾಗ್ತಾ ಇದೆ, ಓಕೆ ನಾನು ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಅನ್ಕೊಂಡು ಇಗ್ನೋರ್ ಮಾಡೋದು, ಅಥವಾ ಪಿಗ್ಮೆಂಟೇಷನ್ ಆಯ್ತಾ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಯೂಸ್ ಮಾಡೋದು, ಈ ರೀತಿ ಮಾಡ್ತಾ ನಾವು ಈ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಿದಾಗ ಅದು ಈ ರೀತಿ ರೀಡಿಂಗ್ಸ್ ಗಳಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಿಂಗರಾಜ್ ಅಂತ ಹೇಳಿ ಮೇಡಮ್, ಕೊಪ್ಪಳದಿಂದ ಕಾಲ್ ಮಾಡ್ತಾ ಇದ್ದೇನೆ. ಓಕೆ, ಪ್ರಶ್ನೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆಪ್ಪ, ಹೇಳಿ. ಡಾಕ್ಟರ್, ಇದು ನಮ್ಮ ದೊಡ್ಡಪ್ಪ ಅವ್ರಿಗೆ ಇರೋದು. ಇದು ಶುಗರ್ ಇದೆ ಡಾಕ್ಟರ್. ಅವರು ಅಲೋಪತಿ ತಗೊಂತಾ ಇದ್ದಾರೆ, ಇಂಗ್ಲಿಷ್ ಮೆಡಿಸಿನ್ಸ್. ಓಕೆ. ಈಗ ಅವ್ರಿಗೆ ಏನಂದ್ರೆ, ಈಗ ನನಗ್ ಬೇರೆಯವ್ರಿಗೆ ಹೇಳಿದ್ದೇನಂದ್ರೆ ಅಲೋಪತಿ ರೆಗ್ಯುಲರ್ ತಗೊಂಡ್ರೆ ಒಂದ್ ಸ್ವಲ್ಪ ಹೆಲ್ತ್ ಗೆ ಇಶ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಅದು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅದಕ್ಕೆ ಈಗ ನಿಮ್ ಫಂಕ್ಷನ್ ಇದು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಮ್ಯಾಮ್. ಡಾಕ್ಟರ್, ಇದು ಹೇಗೆ ವರ್ಕ್ ಆಗುತ್ತೆ ಡಾಕ್ಟರ್ ನಮ್ಗೆ? ಅಲೋಪತಿ ಈಗ ತಗೊಂತಾ ಇದೀವಲ್ವಾ, ಮತ್ತೆ ಅವ್ರಿಗೆ ಹೆಲ್ತ್ ಗೆ ಯಾವ ತರ ಇದಾಗುತ್ತೆ? ಹೋಮಿಯೋಪತಿ ತಗೋಬಹುದಾ? ಖಂಡಿತವಾಗ್ಲೂ ತಗೋಬಹುದು. ನೋಡಿ, ಇಷ್ಟು ವರ್ಷ ತಗೊಂಡಿರೋದ್ರಿಂದ ನೀವು ಸಡನ್ ಆಗಿ ಯಾವುದೇ ಮಾತ್ರೆಗಳನ್ನ ನಿಲ್ಸ್ಕೂಡ್ದು. ಓಕೆನಾ? ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಟೇಪರ್ ಡೌನ್ ಮಾಡ್ತಾ ಹೋಗ್ತಾರೆ. ಪ್ರೊವೈಡೆಡ್ ಎಷ್ಟು ವರ್ಷದಿಂದ ಈ ಕಾಯಿಲೆ ಇದೆ, ಎಷ್ಟು ವರ್ಷದಿಂದ ಅವ್ರು ಅಲೋಪತಿ ಮೆಡಿಸಿನ್ಸ್ ತಗೊಂಡಿದ್ದಾರೆ, ಬೇರೆ ಏನಾದ್ರು ಕೋಮಾರ್ಬಿಡಿಟೀಸ್ ಇದೆನಾ ಅಂತ ನೋಡ್ಕೊಂಡು ನಮ್ಮ ಮೆಡಿಸಿನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಡೋಸೇಜ್ ನ ವೇರಿ ಮಾಡ್ತಾ ಹೋಗ್ತೀವಿ. ಇವಾಗ ನೋಡಿ, ಶುಗರ್ ಲೆವೆಲ್ಸ್ ಜಾಸ್ತಿ ಆಯ್ತಾ, ನಿಮ್ಮ ಮೆಡಿಸಿನ್ ಡೋಸೇಜ್ ಜಾಸ್ತಿ ಆಗುತ್ತೆ, ಅಥವಾ ಇನ್ಸುಲಿನ್ಗೆ ಸ್ವಿಚ್ ಮಾಡ್ತಾ ಹೋಗ್ತಾರೆ. ಬಟ್ ಹೋಮಿಯೋಪತಿಯಲ್ಲಿ ಹಾಗಾಗೋದಿಲ್ಲ. ನೀವು ಆ ಮೆಡಿಸಿನ್ಸ್ ನ ಜೊತೆ ತಗೊಳ್ಳೋದ್ರಲ್ಲಿ ಏನಾಗುತ್ತೆ, ಶುಗರ್ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಅಂಡ್ ಅಲೋಪತಿಕ್ ಡೋಸೇಜ್ ನ ನಾವು ಟೇಪರ್ ಡೌನ್ ಮಾಡಿ ನಿಮ್ ಬಾಡಿ ಸಪೋರ್ಟ್ ಮಾಡಿದ್ರೆ ಟೋಟಲಿ ಸ್ಟಾಪ್ ಮಾಡುವಂತ ಕೇಸಸ್ಗಳು ಉಂಟು.
ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಹತ್ತಿರವಾದಂತಹ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡತಕ್ಕದ್ದು. ಸೊ ಎಸ್, ಯಾವ ರೀತಿಯಾದಂತಹ ಗುಣಲಕ್ಷಣಗಳು ಕಂಡು ಬರುತ್ತೆ ಅಂತ ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ರು. ಮತ್ತಷ್ಟು ಮಾಹಿತಿನ ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್.